ಈ ಭಾಗದ ಜನರಿಗೆ ಹೆದ್ದಾರಿ ಇದ್ದು ಬರೀ ಹೆಸರಿಗೆ ಮಾತ್ರ. ಸರ್ಕಾರ ವರ್ಷದಿಂದ ವರ್ಷಕ್ಕೆ ಟೆಂಡರ್ ಗುತ್ತಿಗೆದಾರರು ಬದಲಾದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಿಲ್ಲ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಆಮೆಗತಿಯಲ್ಲಿ ಹೆದ್ದಾರಿ ಕಾಮಗಾರಿ 8 ವರ್ಷ ಇನ್ನೂ ಸಿಗದ ಸಂಚಾರಕ್ಕೆ ದಾರಿ. ಈ ಭಾಗದ ಜನರಿಗೆ ರಸ್ತೆ ಮರೀಚಿಕೆ. ಆಮೆಗತಿಯ ಕಾಮಗಾರಿಯಿಂದಾಗಿ ಜನ ಸಾಯ್ತಿದ್ದಾರೆ. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕೆಲಸ ಅದೆಷ್ಟೋ ಜನರ ಜೀವ ಬಲಿ ಪಡೆದಿದೆ. ಅಂಕೋಲಾದಿಂದ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ ಹೊಸಪೇಟೆಯಿಂದ ಬಳ್ಳಾರಿಗೆ ಕೇವಲ 1 ತಾಸಿನ ಒಳಗೆ ಕ್ರಮಿಸಬಹುದು. ಆದರೆ 2017ರಲ್ಲಿ ಆರಂಭವಾದ ಈ ಕಾಮಗಾರಿ ಈವರೆಗೆ ಅರ್ಧಂಬರ್ಧ ಆಗಿಯೇ ಉಳಿದಿರುವುದರಿಂದ 2 ತಾಸು ಪ್ರಯಾಣಿಸುವ ಬವಣೆ ತಪ್ಪಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ತಲುಪತಕ್ಕಂತಹ 60 ಕಿಲೋಮೀಟರ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಸ್ಯಾಂಕ್ಷನ್ ಆಯಿತು. ಬರೋಬ್ಬರಿ ಕಾಮಗಾರಿ ಪ್ರಾರಂಭವಾಗಿ 10 ವರ್ಷಗಳೇ ಕಳೆದವು. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕಾಮಗಾರಿ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದೆ. ಸ್ವಲ್ಪ ಮೈಮರೆತರೂ ಕೂಡ ಜೀವ ದುರಂತ ಸಂಭವಿಸಿದ ನಿದರ್ಶನಗಳಿವೆ. ಗುತ್ತಿಗೆದಾರರು ಬದಲಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಯಾವುದೇ ಬದಲಾವಣೆ ಕಾಣುವ ಭಾಗ್ಯ ದೊರೆತಿಲ್ಲ. ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ, ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸದರು ಏನು ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಥವಾ ಕಣ್ಣು ತೆಗೆದು ಕುಂತಿದಾರೋ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಮರೆಮನಹಳ್ಳಿ ಭಾಗದ ಜನರಿಗೆ ಮತ್ತು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹೋಗಂತ ಜನರಿಗೆ ಎಷ್ಟೋ ಜನ ಇವತ್ತಿಲ್ಲಿ ಮೃತಪಟ್ಟಿದ್ದಾರೆ. 2019ರಲ್ಲೇ ಈ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ 2025ರವರೆಗೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಇದೀಗ ಮತ್ತೆ ಗುತ್ತಿಗೆದಾರರ ಬದಲಾವಣೆ ಬಳಿಕ ಕಾಮಗಾರಿ ಶುರುವಾಗಿದ್ದು ಇನ್ನಾದರೂ ಬೇಗ ಮುಗಿದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಭಾಗದ ಜನರಿಗೆ ಹೆದ್ದಾರಿ ಇದ್ದು ಬರೀ ಹೆಸರಿಗೆ ಮಾತ್ರ. ಸರ್ಕಾರ ವರ್ಷದಿಂದ ವರ್ಷಕ್ಕೆ ಟೆಂಡರ್ ಗುತ್ತಿಗೆದಾರರು ಬದಲಾದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಿಲ್ಲ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಆಮೆಗತಿಯಲ್ಲಿ ಹೆದ್ದಾರಿ ಕಾಮಗಾರಿ 8 ವರ್ಷ ಇನ್ನೂ ಸಿಗದ ಸಂಚಾರಕ್ಕೆ ದಾರಿ. ಈ ಭಾಗದ ಜನರಿಗೆ ರಸ್ತೆ ಮರೀಚಿಕೆ. ಆಮೆಗತಿಯ ಕಾಮಗಾರಿಯಿಂದಾಗಿ ಜನ ಸಾಯ್ತಿದ್ದಾರೆ. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕೆಲಸ ಅದೆಷ್ಟೋ ಜನರ ಜೀವ ಬಲಿ ಪಡೆದಿದೆ. ಅಂಕೋಲಾದಿಂದ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ ಹೊಸಪೇಟೆಯಿಂದ ಬಳ್ಳಾರಿಗೆ ಕೇವಲ 1 ತಾಸಿನ ಒಳಗೆ ಕ್ರಮಿಸಬಹುದು. ಆದರೆ 2017ರಲ್ಲಿ ಆರಂಭವಾದ ಈ ಕಾಮಗಾರಿ ಈವರೆಗೆ ಅರ್ಧಂಬರ್ಧ ಆಗಿಯೇ ಉಳಿದಿರುವುದರಿಂದ 2 ತಾಸು ಪ್ರಯಾಣಿಸುವ ಬವಣೆ ತಪ್ಪಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ತಲುಪತಕ್ಕಂತಹ 60 ಕಿಲೋಮೀಟರ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಸ್ಯಾಂಕ್ಷನ್ ಆಯಿತು. ಬರೋಬ್ಬರಿ ಕಾಮಗಾರಿ ಪ್ರಾರಂಭವಾಗಿ 10 ವರ್ಷಗಳೇ ಕಳೆದವು. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕಾಮಗಾರಿ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದೆ. ಸ್ವಲ್ಪ ಮೈಮರೆತರೂ ಕೂಡ ಜೀವ ದುರಂತ ಸಂಭವಿಸಿದ ನಿದರ್ಶನಗಳಿವೆ. ಗುತ್ತಿಗೆದಾರರು ಬದಲಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಯಾವುದೇ ಬದಲಾವಣೆ ಕಾಣುವ ಭಾಗ್ಯ ದೊರೆತಿಲ್ಲ. ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ, ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸದರು ಏನು ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಥವಾ ಕಣ್ಣು ತೆಗೆದು ಕುಂತಿದಾರೋ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಮರೆಮನಹಳ್ಳಿ ಭಾಗದ ಜನರಿಗೆ
ಮತ್ತು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹೋಗಂತ ಜನರಿಗೆ ಎಷ್ಟೋ ಜನ ಇವತ್ತಿಲ್ಲಿ ಮೃತಪಟ್ಟಿದ್ದಾರೆ. 2019ರಲ್ಲೇ ಈ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ 2025ರವರೆಗೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಇದೀಗ ಮತ್ತೆ ಗುತ್ತಿಗೆದಾರರ ಬದಲಾವಣೆ ಬಳಿಕ ಕಾಮಗಾರಿ ಶುರುವಾಗಿದ್ದು, ಇನ್ನಾದರೂ ಬೇಗ ಮುಗಿದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಭಾಗದ ಜನರಿಗೆ ಹೆದ್ದಾರಿ ಇದ್ದು ಬರೀ ಹೆಸರಿಗೆ ಮಾತ್ರ. ಸರ್ಕಾರ ವರ್ಷದಿಂದ ವರ್ಷಕ್ಕೆ ಟೆಂಡರ್ ಗುತ್ತಿಗೆದಾರರು ಬದಲಾದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಿಲ್ಲ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಆಮೆಗತಿಯಲ್ಲಿ ಹೆದ್ದಾರಿ ಕಾಮಗಾರಿ 8 ವರ್ಷ ಇನ್ನೂ ಸಿಗದ ಸಂಚಾರಕ್ಕೆ ದಾರಿ. ಈ ಭಾಗದ ಜನರಿಗೆ ರಸ್ತೆ ಮರೀಚಿಕೆ. ಆಮೆಗತಿಯ ಕಾಮಗಾರಿಯಿಂದಾಗಿ ಜನ ಸಾಯ್ತಿದ್ದಾರೆ. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕೆಲಸ ಅದೆಷ್ಟೋ ಜನರ ಜೀವ ಬಲಿ ಪಡೆದಿದೆ. ಅಂಕೋಲಾದಿಂದ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ ಹೊಸಪೇಟೆಯಿಂದ ಬಳ್ಳಾರಿಗೆ ಕೇವಲ 1 ತಾಸಿನ ಒಳಗೆ ಕ್ರಮಿಸಬಹುದು. ಆದರೆ 2017ರಲ್ಲಿ ಆರಂಭವಾದ ಈ ಕಾಮಗಾರಿ ಈವರೆಗೆ ಅರ್ಧಂಬರ್ಧ ಆಗಿಯೇ ಉಳಿದಿರುವುದರಿಂದ 2 ತಾಸು ಪ್ರಯಾಣಿಸುವ ಬವಣೆ ತಪ್ಪಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ತಲುಪತಕ್ಕಂತಹ 60 ಕಿಲೋಮೀಟರ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಸ್ಯಾಂಕ್ಷನ್ ಆಯಿತು. ಬರೋಬ್ಬರಿ ಕಾಮಗಾರಿ ಪ್ರಾರಂಭವಾಗಿ 10 ವರ್ಷಗಳೇ ಕಳೆದವು. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕಾಮಗಾರಿ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದೆ. ಸ್ವಲ್ಪ ಮೈಮರೆತರೂ ಕೂಡ ಜೀವ ದುರಂತ ಸಂಭವಿಸಿದ ನಿದರ್ಶನಗಳಿವೆ. ಗುತ್ತಿಗೆದಾರರು ಬದಲಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಯಾವುದೇ ಬದಲಾವಣೆ ಕಾಣುವ ಭಾಗ್ಯ ದೊರೆತಿಲ್ಲ. ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ. ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸದರು ಏನ್ ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಥವಾ ಕಣ್ಣು ತೆಗೆದು ಕುಂತಿದಾರೋ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಮರೆಮನಹಳ್ಳಿ ಭಾಗದ ಜನರಿಗೆ ಮತ್ತು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹೋಗಂತ ಜನರಿಗೆ ಎಷ್ಟೋ ಜನ ಇವತ್ತಿಲ್ಲಿ ಮೃತಪಟ್ಟಿದ್ದಾರೆ. 2019ರಲ್ಲೇ ಈ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ 2025ರವರೆಗೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಇದೀಗ ಮತ್ತೆ ಗುತ್ತಿಗೆದಾರರ ಬದಲಾವಣೆ ಬಳಿಕ ಕಾಮಗಾರಿ ಶುರುವಾಗಿದ್ದು, ಇನ್ನಾದರೂ ಬೇಗ ಮುಗಿದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಭಾಗದ ಜನರಿಗೆ ಹೆದ್ದಾರಿ ಇದ್ದು ಬರೀ ಹೆಸರಿಗೆ ಮಾತ್ರ. ಸರ್ಕಾರ ವರ್ಷದಿಂದ ವರ್ಷಕ್ಕೆ ಟೆಂಡರ್ ಗುತ್ತಿಗೆದಾರರು ಬದಲಾದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಿಲ್ಲ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಆಮೆಗತಿಯಲ್ಲಿ ಹೆದ್ದಾರಿ ಕಾಮಗಾರಿ 8 ವರ್ಷ ಇನ್ನೂ ಸಿಗದ ಸಂಚಾರಕ್ಕೆ ದಾರಿ. ಈ ಭಾಗದ ಜನರಿಗೆ ರಸ್ತೆ ಮರೀಚಿಕೆ. ಆಮೆಗತಿಯ ಕಾಮಗಾರಿಯಿಂದಾಗಿ ಜನ ಸಾಯ್ತಿದ್ದಾರೆ. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕೆಲಸ ಅದೆಷ್ಟೋ ಜನರ ಜೀವ ಬಲಿ ಪಡೆದಿದೆ. ಅಂಕೋಲಾದಿಂದ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ ಹೊಸಪೇಟೆಯಿಂದ ಬಳ್ಳಾರಿಗೆ ಕೇವಲ 1 ತಾಸಿನ ಒಳಗೆ ಕ್ರಮಿಸಬಹುದು. ಆದರೆ 2017ರಲ್ಲಿ ಆರಂಭವಾದ ಈ ಕಾಮಗಾರಿ ಈವರೆಗೆ ಅರ್ಧಂಬರ್ಧ ಆಗಿಯೇ ಉಳಿದಿರುವುದರಿಂದ 2 ತಾಸು ಪ್ರಯಾಣಿಸುವ ಬವಣೆ ತಪ್ಪಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ತಲುಪತಕ್ಕಂತಹ 60 ಕಿಲೋಮೀಟರ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಸ್ಯಾಂಕ್ಷನ್ ಆಯಿತು. ಬರೋಬ್ಬರಿ ಕಾಮಗಾರಿ ಪ್ರಾರಂಭವಾಗಿ 10 ವರ್ಷಗಳೇ ಕಳೆದವು. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕಾಮಗಾರಿ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದೆ. ಸ್ವಲ್ಪ ಮೈಮರೆತರೂ ಕೂಡ ಜೀವ ದುರಂತ ಸಂಭವಿಸಿದ ನಿದರ್ಶನಗಳಿವೆ. ಗುತ್ತಿಗೆದಾರರು ಬದಲಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಯಾವುದೇ ಬದಲಾವಣೆ ಕಾಣುವ ಭಾಗ್ಯ ದೊರೆತಿಲ್ಲ.
ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ. ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸದರು ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಥವಾ ಕಣ್ಣು ತೆಗೆದು ಕುಂತಿದಾರೋ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಮರೆಮನಹಳ್ಳಿ ಭಾಗದ ಜನರಿಗೆ ಮತ್ತು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹೋಗಂತ ಜನರಿಗೆ ಎಷ್ಟೋ ಜನ ಇವತ್ತಿಲ್ಲಿ ಮೃತಪಟ್ಟಿದ್ದಾರೆ. 2019ರಲ್ಲೇ ಈ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ 2025ರವರೆಗೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಇದೀಗ ಮತ್ತೆ ಗುತ್ತಿಗೆದಾರರ ಬದಲಾವಣೆ ಬಳಿಕ ಕಾಮಗಾರಿ ಶುರುವಾಗಿದ್ದು, ಇನ್ನಾದರೂ ಬೇಗ ಮುಗಿದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.